ಸ್ನೇಹಿತರೆ ಸರ್ವರಿಗೂ ನಮಸ್ಕಾರ. ಜ್ಞಾನ ಅಕಾಡೆಮಿ ಶಿವಮೊಗ್ಗಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಸಂತೋಷ ಎಲ್. ಸ್ನೇಹಿತರೆ, ಜ್ಞಾನ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾವು ಹಾಕುವಂಥ ವಿಡಿಯೋನ ನೀವು ಫಸ್ಟ್ ನೋಡಬೇಕು ಅಂತಂದರೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು, ಫೇಮಸ್ ವುಮೆನ್ ಆಥರ್ಸು, ಲೇಟೆಸ್ಟ್ ಬುಕ್ಸ್ ಇನ್ ನ್ಯೂಸು, ಹಾಗೆ 2019 ಮತ್ತು 2020ರಲ್ಲಿ ರಿಲೀಸ್ ಆದಂತಹ ನ್ಯೂ ಬುಕ್ಸ್ ಮತ್ತು ಆಥರ್ಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಫೇಮಸ್ ವುಮೆನ್ ಆಥರ್ಸ್ ಅಂಡ್ ದೇರ್ ಬುಕ್ಸ್ ಅಂತ ಹೇಳಿ ನೋಡ್ತೇವೆ. ಪ್ರಮುಖ ಮಹಿಳಾ ಲೇಖಕರು ಮತ್ತು ಅವರ ಕೃತಿಗಳು ಅಂತ ಹೇಳಿ ನೋಡಿದಾಗ ಅದರಲ್ಲಿ ಮೊದಲನೇದಾಗಿ ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಅಂತಕ್ಕಂಥದ್ದು ಜೇನ್ ಆಸ್ಟಿನ್, ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ, ಮ್ಯಾನ್ಸ್ಫೀಲ್ಡ್ ಪಾರ್ಕ್, ಎಮ್ಮ ಅಂತಕ್ಕಂಥದ್ದು, ಎಮ್ಮ ಅಂತ ಹೇಳಿ ಕರಿತೇವೆ. ಜೇನ್ ಆಸ್ಟಿನ್ ಅವರ ಕೃತಿಗಳು ಅಂತ ಹೇಳಿ ನೋಡ್ತೇವೆ. ಜೇನ್ ಆಸ್ಟಿನ್ ಅವರ 4 ಕೃತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ನೆಕ್ಸ್ಟು ಉದರಿನ್ ಹೈಟ್ಸ್ ಅಂತಕ್ಕಂಥದ್ದು ಎಮಿಲಿ ಬ್ರಾಂಟೆ ಅವರ ಕೃತಿ. ಜೇನ್ ಅಯ್ಯರ್, ಚಾರ್ಲೋಟೆ ಬ್ರಾಂಟೆ ಅವರ ಕೃತಿ. ದ ಗುಡ್ ಅರ್ತ್ ಅಂತಕ್ಕಂಥದ್ದು ಪರ್ಲ್ಸ್ ಎಸ್ ಬಕ್ ಅವರ ಕೃತಿ. ದ ಹೌಸ್ ಡಿವೈಡೆಡ್ ಅಂತಕ್ಕಂಥದ್ದು ಕೂಡ ಪರ್ಲ್ಸ್ ಎಸ್ ಬಕ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ಮಿಸ್ಟರ್ ಡೋಲ್ವೇ ಅಂತಕ್ಕಂಥದ್ದು ವರ್ಜಿನಿಯಾ ವೂಲ್ಫ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ಡಾಲ್ವೇ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಓರ್ಲ್ಯಾಂಡೋ ಅಂತಕ್ಕಂಥದ್ದು ವರ್ಜಿನಿಯಾ ವೂಲ್ಫ್. ಟು ದಿ ಲೈಟ್ ಹೌಸ್ ಕೂಡ ವರ್ಜಿನಿಯಾ ವೂಲ್ಫ್ ಅವರ ಕೃತಿ. ಮಿಡಲ್ ಮಾರ್ಚ್ ಜಾರ್ಜ್ ಇಲಿಯಟ್, ಮೇರಿ ಆ್ಯನಾ ಇವಾನ್ಸ್ ಅಂತ ಹೇಳಿ ಗುರುತಿಸಿಕೊಳ್ಳುವಂಥ ಜಾರ್ಜ್ ಇಲಿಯಟ್ ಅವರ ಕೃತಿ. ದ ಮಿಲ್ ಆನ್ ದಿ ಫ್ಲಾಸ್ ಅಂತಕ್ಕಂಥದ್ದು ಕೂಡ ಜಾರ್ಜ್ ಇಲಿಯಟ್ ಅವರ ಕೃತಿ ಅಂತ ಹೇಳಿ ನಾವು ನೋಡ್ತೇವೆ. ಅದಾದಮೇಲೆ ಜಾರ್ಜ್ ಇಲಿಯಟ್ ಅವರ ಮತ್ತೊಂದು ಕೃತಿ ಅಂತಂದರೆ ಸಿಲಾಸ್ ಮ್ಯಾರ್ನರ್ ಅಂತಕ್ಕಂಥದ್ದು ಜಾರ್ಜ್ ಇಲಿಯಟ್ ಅವರ ಕೃತಿ. ಮೇರಿ ಆ್ಯನಾ ಇವಾನ್ಸ್ ಅಂತ ಹೇಳಿ ಗುರುತಿಸಿಕೊಳ್ಳುವಂಥ ಒಬ್ಬ ಲೇಖಕಿ. ಟು ಕಿಲ್ ಎ ಮಾಕಿಂಗ್ ಬರ್ಡ್ ಅಂತಕ್ಕಂಥದ್ದು ಹಾರ್ಪರ್ ಲೀ ಅವರ ಕೃತಿ. ಗೋ ಸೆಟ್ ಎ ವಾಚ್ಮ್ಯಾನ್ ಅಂತಕ್ಕಂಥದ್ದು ಕೂಡ ಹಾರ್ಪರ್ ಲೀ ಅವರ ಕೃತಿ. ಅಂಕಲ್ ಟಾಮ್ಸ್ ಕ್ಯಾಬಿನ್ ಅಂತಕ್ಕಂಥದ್ದು ಹ್ಯಾರಿಯೆಟ್ ಬೀಚರ್ ಸ್ಟೋವೆ ಅವರ ಕೃತಿ ಅಂತ ಹೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿದಾಗ ಫ್ರಾಕ್ಸ್ಟೈನ್ ಅಂತಕ್ಕಂಥದ್ದು ಮೇರಿ ಶೆಲ್ಲಿ ಅವರ ಕೃತಿ. ದ ಕನ್ಸರ್ವೇಷನಿಸ್ಟ್ ಅಂತಕ್ಕಂಥದ್ದು ನ್ಯಾಡಿನ್ ಗಾರ್ಡಿಮರ್ ಅವರ ಕೃತಿ. ನಾಡಿನ್ ಗಾರ್ಡಿಮರ್ ಅಂತ ಕರಿತೇವೆ. ಬಿಲೌಡ್ ಟೋನಿ ಮಾರಿಸನ್ ಅವರ ಕೃತಿ. ದ ಗ್ರಾಸ್ ಈಸ್ ಸಿಂಗಿಂಗ್ ಅಂತಕ್ಕಂಥದ್ದು ಕೂಡ ಡೋರಿಸ್ ಲೆಸ್ಸಿಂಗ್ ಅವರ ಕೃತಿ ಅಂತ ಹೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟು ದ ಗೋಲ್ಡನ್ ನೋಟ್ಬುಕ್ ಅಂತಕ್ಕಂಥದ್ದು ಡೋರಿಸ್ ಲೆಸ್ಸಿಂಗ್ ಅವರ ಕೃತಿ. ದ ಗುಡ್ ಟೆರರಿಸ್ಟ್ ಅಂತಕ್ಕಂಥದ್ದು ಕೂಡ ಡೋರಿಸ್ ಲೆಸ್ಸಿಂಗ್ ಅವರ ಕೃತಿ. ಡಿಯರ್ ಲೈಫ್ ಅಲೈಸ್ ಮೊನ್ರೋ, ರನ್ ಅವೇ ಅಲೈಸ್ ಮೊನ್ರೋ ಅವರ ಕೃತಿ. ದ ಏಜ್ ಆಫ್ ಇನೋಸೆನ್ಸ್ ಎಡಿತ್ ರಾಟನ್ ಅಂತಕ್ಕಂಥವರ ಕೃತಿ ಅಂತ ಹೇಳಿ ನೋಡ್ತೇವೆ. ನೆಕ್ಸ್ಟು ಗಾನ್ ವಿತ್ ದಿ ವಿಂಡ್ ಅಂತಕ್ಕಂಥದ್ದು ಮಾರ್ಗ್ರೆಟ್ ಮಿಚೆಲ್ ಅವರ ಕೃತಿ. ದ ಕಲರ್ ಪರ್ಪಲ್ ಅಲೈಸ್ ವಾಕರ್ ಅವರ ಕೃತಿ. ದ 1000 ಎಕ್ರೆಸ್ ಜೇನ್ ಸ್ಮೈಲಿ. ದ ಬ್ಲಿಂಡ್ ಅಸಾಶಿನ್ ಅಂತಕ್ಕಂಥದ್ದು ಮಾರ್ಗರೆಟ್ ಅಟೌಡ್ ಅವರ ಕೃತಿ ಅಂತೇಳಿ ನೋಡ್ತೇವೆ. ದ ಲ್ಯೂಮಿನರೀಸ್ ಅಂತಕ್ಕಂಥದ್ದು ಇಲಿನೋರ್ ಕಾಟನ್ ಅವರ ಕೃತಿ ಅಂತೇಳಿ ನೋಡ್ತೇವೆ. ಪೊಸೆಷನ್ ಎ ರೊಮ್ಯಾನ್ಸ್ ಅಂತಕ್ಕಂಥದ್ದು A.S. ಬೈಟ್ ಅಂತಕ್ಕಂಥವರ ಕೃತಿ ಅಂತೇಳಿ ನೋಡ್ತೇವೆ. ಸ್ನೇಹಿತರೆ, ಈ ವುಮೆನ್ಸ್ ಆಥರ್ಸ್ಗಳು ಇವರು ಏನಿದ್ದಾರೆ ಇವರೆಲ್ಲ ಇಂಟರ್ನ್ಯಾಷನಲಲ್ಲಿ ತುಂಬ ಹೆಸರು ಮಾಡಿದಂಥ, ಇಂಗ್ಲೀಷ್ ಲಿಟ್ರೇಚರಲ್ಲಿ ತುಂಬ ಹೆಸರು ಮಾಡಿದಂಥ ಲೇಖಕಿಯರು. ಇವರ ಕೃತಿಗಳು ಸೆಂಟ್ರಲ್ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟು. ಫೇಮಸ್ ಎಕನಾಮಿಸ್ಟ್ಸ್ ಆ್ಯಂಡ್ ದೇರ್ ಬುಕ್ಸ್ ಅಂತ ಹೇಳಿ ನೋಡಿದಾಗ ಪ್ರಮುಖ ಆರ್ಥಿಕ ತಜ್ಞರು ಮತ್ತು ಅವರ ಕೃತಿಗಳು ಅಂತ ಹೇಳಿ ಗಮನಿಸಿದಾಗ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ಆಡಮ್ ಸ್ಮಿತ್ ಅವರ ಕೃತಿಗಳನ್ನು ನೋಡ್ತೇವೆ. ದ ವೆಲ್ತ್ ಆಫ್ ನೇಷನ್, ದ ಇನ್ವಿಸಿಬಲ್ ಹ್ಯಾಂಡ್, ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್, ದ ಮನಿ ಗೇಮ್ ಅಂತಕ್ಕಂಥದ್ದು ಇಷ್ಟು ಕೃತಿಗಳು ಕೂಡ ಆಡಮ್ ಸ್ಮಿತ್ ಅವರ ಪ್ರಮುಖವಾದಂತಹ ಕೃತಿಗಳು. ಸೆಂಟ್ರಲ್ ಎಕ್ಸಾಮಿಂದ ಹಿಡಿದು ಸ್ಟೇಟ್ ಎಕ್ಸಾಮಿಂದ ಹಿಡಿದು ಎಲ್ಲ ಎಕ್ಸಾಮ್ಗಳಲ್ಲೂ ಇಷ್ಟು ಕೃತಿಗಳು ಬಂದು ಹೋಗಿದ್ದಾವೆ. ಸೊ ಇಂಪಾರ್ಟೆಂಟು, ಆರಾಮಾಗಿ ಪಾಸ್ ಮಾಡ್ಕೊಂಡು ಬರ್ಕೊಳ್ತಾ ಹೋಗಿ. ಅದಾದಮೇಲೆ ಸ್ನೇಹಿತರೆ, ಮತ್ತೊಬ್ಬ ಖ್ಯಾತ ಅರ್ಥಶಾಸ್ತ್ರಜ್ಞ J.M. ಕೇನ್ಸ್ ಅಂತ ಹೇಳಿ ನೋಡ್ತೇವೆ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ, ದ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಆಫ್ ದಿ ಪೀಸ್, ಎಸ್ಸೆ ಇನ್ ಪರ್ಸ್ಯೂಯೇಷನ್, ದ ಟ್ರೀಟೈಸ್ ಆನ್ ಮನಿ, ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಅಂತಕ್ಕಂಥದ್ದು J.M. ಕೇನ್ಸ್ ಅವರ ಕೃತಿ. ವೆರಿ ಇಂಪಾರ್ಟೆಂಟ್. ಇವರು ಒಬ್ಬ ಫೇಮಸ್ ಅರ್ಥಶಾಸ್ತ್ರಜ್ಞ J.M. ಕೇನ್ಸ್ ಅಂತಕ್ಕಂಥವ್ರು. ಅವರ ಇಷ್ಟು ಕೃತಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಅದಾದಮೇಲೆ ಸ್ನೇಹಿತರೆ, ಮಿಲ್ಟನ್ ಫ್ರೈಡ್ಮ್ಯಾನ್ ಅಂತಕ್ಕಂಥವ್ನು ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲಿಸಮ್ ಆ್ಯಂಡ್ ಫ್ರೀಡಮ್, ಮನಿ ಮಿಸ್ಚೀಫ್, ವೈ ಗೌರ್ನಮೆಂಟ್ ಈಸ್ ದ ಪ್ರಾಬ್ಲಮ್, ದೆರ್ ಈಸ್ ನೋ ಸಚ್ ಥಿಂಗ್ ಆ್ಯಸ್ ಫ್ರೀ ಲಂಚ್, ಪ್ರೈಸ್ ಥಿಯರಿ ಅಂತಕ್ಕಂಥವು ಇಷ್ಟು ಕೃತಿಗಳು ಮಿಲ್ಟನ್ ಫ್ರೈಡ್ಮ್ಯಾನ್ ಅವರ ಕೃತಿ. ನೆಕ್ಸ್ಟ್ ಅದಾದಮೇಲೆ ಸ್ನೇಹಿತರೆ, F.A. ಹ್ಯಾಕ್ ಅಂತ ಹೇಳಿ ನೋಡ್ತೇವೆ. ದ ರೋಡ್ ಆಫ್ ಸರ್ಫ್ಡಮ್, ದ ಪ್ಯೂರ್ ಥಿಯರಿ ಆಫ್ ಕ್ಯಾಪಿಟಲ್, ದ ಫೆಟಲ್ ಕಾನ್ಸೆಂಟ್, ದ ಎರರ್ಸ್ ಆಫ್ ಸೋಷಿಯಲಿಸಮ್, ದ ಕಾನ್ಸ್ಟಿಟ್ಯೂಟ್ ಆಫ್
ಕಾನ್ಸ್ಟಿಟ್ಯೂಷನ್ ಆಫ್ ಲಿಬರ್ಟಿ ಅಂತಕ್ಕಂಥದ್ದು ಇವರ ಕೃತಿಗಳು ಅಂತೇಳಿ ನೋಡ್ತೇವೆ. ನೆಕ್ಸ್ಟು ಫೇಮಸ್ ಕಾರ್ಲ್ ಮಾರ್ಕ್ಸ್, ರಷ್ಯಾದ ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳು ದಾಸ್ ಕ್ಯಾಪಿಟಲ್, ಥೇರೀಸ್ ಆಫ್ ಸರ್ಪ್ಲಸ್ ವ್ಯಾಲ್ಯೂ, ವೇಜ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್, ದ ಪಾವರ್ಟಿ ಆಫ್ ಫಿಲಾಸಫಿ. ಏನೋ ಒಬ್ಬ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕೀಯ ತಜ್ಞ ಅಂತ ಹೇಳಿ ಗುರುತಿಸಿಕೊಳ್ಳುವಂಥ ಕಾರ್ಲ್ ಮಾರ್ಕ್ಸ್ ಅವರ ಕೃತಿಗಳು ತುಂಬ ಇಂಪಾರ್ಟೆಂಟು, ಬರ್ಕೊಳ್ತಾ ಹೋಗಿ, ವೆರಿ ಇಂಪಾರ್ಟೆಂಟ್ ಆದಂಥ ಕೃತಿಗಳು. ಅದಾದಮೇಲೆ ಸ್ನೇಹಿತರೆ ಆಲ್ಫ್ರೆಡ್ ಮಾರ್ಷಲ್ ಅವರ ಕೃತಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸು, ಮನಿ, ಕ್ರೆಡಿಟ್ ಆ್ಯಂಡ್ ಕಾಮರ್ಸು, ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂತಕ್ಕಂಥದ್ದು ಥಾಮಸ್ ಮಾಲ್ಥಸನ ಕೃತಿ ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕನಾಮಿ ಅಂತಕ್ಕಂಥದ್ದು. ಅದಾದಮೇಲೆ ಸ್ನೇಹಿತರೆ ಪ್ರಮುಖವಾಗಿ ನೋಡೋದಾಯಿತು ಅಂತಂದರೆ ಪ್ರಾಮಿನೆಂಟ್ ಇಂಡಿಯನ್ ಪರ್ಸ್ನಾಲಿಟೀಸು ಮತ್ತು ವರ್ಲ್ಡ್ಗೆ ಸಂಬಂಧಪಟ್ಟಂಗೆ ವಿಶ್ವದ ಪ್ರಮುಖ ಪರ್ಸ್ನಾಲಿಟೀಸ್ ಏನಿದ್ದಾವೆ ಅವರ ಫೇಮಸ್ ಪುಸ್ತಕಗಳು ಯಾವಿದ್ದಾವೆ ಅಂತ ಹೇಳಿ ನೋಡ್ತೇವೆ. ಬಿಯಾಂಡ್ ರಿಲಿಜಿಯನ್ ಎಥಿಕ್ಸ್ ಫಾರ್ ಎ ಓಲ್ ವರ್ಲ್ಡ್ ಅಂತಕ್ಕಂಥದ್ದು ದಲೈ ಲಾಮಾ ಅವರ ಕೃತಿ ಅಂತ ಹೇಳಿ. ಐ ವಿಟ್ನೆಸ್ ಪಾರ್ಷಿಯಲ್ ಅಬ್ಸರ್ವೇಷನ್ಸ್ ಅಂತಕ್ಕಂಥದ್ದು ಕಪಿಲ್ ಸಿಬಲ್ ಅವರ ಕೃತಿ. ದ ಆರ್ಟ್ ಆಫ್ ಲಿವಿಂಗ್ ಎ ಗೈಡ್ ಟು ಕಂಟೆಂಟ್ಮೆಂಟ್, ಜಾಯ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಅಂತಕ್ಕಂಥದ್ದು ಕೂಡ ದಲೈ ಲಾಮಾ ಅವರ ಕೃತಿ. ಫ್ಯಾಕ್ಸ್ ಇಂಡಿಕಾ, ಇಂಡಿಯಾ ಆ್ಯಂಡ್ ದ ವರ್ಲ್ಡ್ ಆಫ್ ದಿ 21st ಸೆಂಚುರಿ ಅಂತಕ್ಕಂಥದ್ದು ಡಾಕ್ಟರ್ ಶಶಿ ತರೂರ್, ಖ್ಯಾತ ರಾಜಕೀಯ ತಜ್ಞ ಹಾಗೂ ಖ್ಯಾತ ಅರ್ಥಶಾಸ್ತ್ರಜ್ಞ ಅಂತ ಹೇಳಿ ಗುರುತಿಸಿಕೊಳ್ಳುವಂತಹ ಕೇರಳದವರು ಆದಂತಹ ಶಶಿ ತರೂರ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ದಲೈ ಲಾಮಾ ಅವರ ಕೃತಿಗಳು ಮತ್ತು ಕಪಿಲ್ ಸಿಬಲ್ ಏನೋ ಕೇಂದ್ರ ಮಂತ್ರಿಯಾಗಿದ್ದಂಥವರು ಕಪಿಲ್ ಸಿಬಲ್ ಅವರ ಕೃತಿ. ಇಷ್ಟು ಕೃತಿಗಳು ತುಂಬ ಇಂಪಾರ್ಟೆಂಟು. ನೀವು ಸೆಂಟ್ರಲ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದರೆ ಈಗ ಹೇಳ್ತಕ್ಕಂಥ ಪರ್ಸ್ನಾಲಿಟೀಸ್ ಏನಿದ್ದಾರೆ ಇವರ ಕೃತಿಗಳು ತುಂಬ ಇಂಪಾರ್ಟೆಂಟ್ ಆದಂಥ ಕೃತಿಗಳು. ಅದಾದಮೇಲೆ ದ ಡೇ ಐ ಸ್ಟಾಪ್ಡ್ ಡ್ರಿಂಕಿಂಗ್ ಮಿಲ್ಕ್ ಅಂತಕ್ಕಂಥದ್ದು ಸುಧಾ ಮೂರ್ತಿ ಅವರ ಕೃತಿ. ನೆಕ್ಸ್ಟು ಎ ಬೆಟರ್ ಇಂಡಿಯಾ, ಎ ಬೆಟರ್ ವರ್ಲ್ಡ್ ಅಂತಕ್ಕಂಥದ್ದು NR ನಾರಾಯಣ ಮೂರ್ತಿ ಅವರ ಕೃತಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ಏನು ಕರಿತೇವೆ, ಸುಧಾ ಮೂರ್ತಿ ಅವರ ಗಂಡ ಅವರ ಕೃತಿ. ಇಂಡಿಯಾ ಮೈ ಬಿಲೌಡ್ ಅಂತಕ್ಕಂಥದ್ದು ಡೊಮಿನಿಕ್ಯೂ ಲೇಪಿಯರ್ ಅಂತಕ್ಕಂಥವರ ಕೃತಿ ಅಂತ ಹೇಳಿ ನಾವು ಗಮನಿಸ್ತೇವೆ. ಡೇರ್ ಟು ಡೂ ಫಾರ್ ದ ನ್ಯೂ ಜನ್ರೇಷನ್ ಕಿರಣ್ ಬೇಡಿ ಅವರ ಕೃತಿ. ಭಾರತದ ಮೊದಲ ಮಹಿಳಾ IPS ಅಂತ ಹೇಳಿ ಗುರುತಿಸಿಕೊಳ್ಳುವಂಥ ಕಿರಣ್ ಬೇಡಿ ಅವರ ಕೃತಿ. ಕಾಶ್ಮೀರ ದ ಅನ್ರಿಟನ್ ಹಿಸ್ಟರಿ ಅಂತಕ್ಕಂಥದ್ದು ಕ್ರಿಸ್ಟೋಫರ್ ಸ್ನೀಡನ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. 370 ಆಯಿತು, ಅದಕ್ಕೋಸ್ಕರ ಈ ಕೃತಿ ತುಂಬ ಇಂಪಾರ್ಟೆಂಟು, ನೆನಪಿಟ್ಕೊಂಡಿರಿ. ನೆಕ್ಸ್ಟು ವಾಕಿಂಗ್ ವಿತ್ ಲಯನ್ಸ್, ಟೇಲ್ಸ್ ಫ್ರಮ್ ದ ಡಿಪ್ಲೊಮೆಟಿಕ್ ಪಾಸ್ಟ್ ಅಂತಕ್ಕಂಥದ್ದು ಕೆ ನತ್ವಾರ್ ಸಿಂಗ್ ಅವರ ಕೃತಿ ಅಂತ ಹೇಳಿ ಗಮನಿಸ್ಬೋದು. ದ ಹ್ಯಾಂಗಿಂಗ್ ಆಫ್ ಅಫ್ಜಲ್ ಗುರು ಅಂತಕ್ಕಂಥದ್ದು ಅರುಂಧತಿ ರಾಯ್ ಅವರ ವಿವಾದಿತ ಕೃತಿಯಾಗಿ ಗಮನಿಸ್ಕೊಳ್ಳುತ್ತೆ, ಇದು ಕೂಡ ತುಂಬ ಇಂಪಾರ್ಟೆಂಟು. ದ ಸ್ಯಾಡೋ ಆಫ್ ದಿ ಕ್ರಿಸೆಂಟ್ ಮೂನ್ ಅಂತಕ್ಕಂಥದ್ದು ಫಾತಿಮಾ ಬುಟ್ಟೋ ಅವರ ಕೃತಿ ಅಂತ ಹೇಳಿ ಗಮನಿಸ್ತೇವೆ. ದ ಓತ್ ಆಫ್ ದಿ ವಾಯುಪುತ್ರಾಸ್ ಅಂತಕ್ಕಂಥದ್ದು ಅಮಿಷ್ ತ್ರಿಪಾಠಿ ಅವರ ಕೃತಿ ಅಂತ ಹೇಳಿ ಗಮನಿಸ್ಬೋದು. ದ ಗ್ರೇಟ್ ಗ್ಯಾಟ್ಸ್ಬೈ ಅಂತಕ್ಕಂಥದ್ದು ಸ್ಕಾಟ್ ಫಿಟ್ಜರ್ಲ್ಯಾಂಡ್ ಅವರ ಕೃತಿ ಅಂತ ಹೇಳಿ ಸ್ಕಾಟ್ ಫಿಟ್ಜರ್ಲ್ಯಾಂಡ್ ಅವರ ಕೃತಿ ಅಂತ ಹೇಳಿ ಗಮನಿಸ್ಬೋದು. ದ ಹ್ಯಾಂಗಿಂಗ್ ಆಫ್ ಅಫ್ಜಲ್ ಗುರು ಅಂತಕ್ಕಂಥದ್ದು ಅಫ್ಜಲ್ ಗುರುನ ಹ್ಯಾಂಗ್ ಮಾಡಿದಂಥ ಸಂದರ್ಭದಲ್ಲಿ ಅರುಂಧತಿ ರಾಯ್ ಅವರು ಬರೆದಂಥ ಕೃತಿ, ತುಂಬ ವಿವಾದಕ್ಕೆ ಕಾರಣವಾದಂಥ ಕೃತಿ. ಸೊ ಲೇಟೆಸ್ಟಾಗಿ ನ್ಯೂಸಲ್ಲಿ ಇರುವಂಥ ಕೃತಿ, ಸ್ವಲ್ಪ ಗಮನ ಹರಿಸ್ಕೊಂಡಿರಿ. ಅದಾದಮೇಲೆ ಸ್ನೇಹಿತರೆ ಗೋ ಸೆಟ್ ಎ ವಾಚ್ಮ್ಯಾನ್ ಹಾರ್ಪರ್ ಲೀ ಅವರ ಕೃತಿ. ಆ್ಯಂಡ್ ದೆನ್ ಒನ್ ಡೇ ಅಂತಕ್ಕಂಥದ್ದು ನಸೀರುದ್ದೀನ್ ಶಾ ಅವರ ಕೃತಿ. ಗೆಟ್ಟಿಂಗ್ ಇಂಡಿಯಾ ಬ್ಯಾಕ್ ಆನ್ ಟ್ರ್ಯಾಕ್ ಅಂತಕ್ಕಂಥದ್ದು ರತನ್ ಟಾಟಾ ಅವರ ಕೃತಿ. ಒನ್ ಲೈಫ್ ಈಸ್ ನಾಟ್ ಎನಫ್ ನತ್ವಾರ್ ಸಿಂಗ್ ಅವರ ಕೃತಿ. ನಾಟ್ ಜಸ್ಟ್ ಆನ್ ಅಕೌಂಟ್ ದ ಡೈರಿ ಆಫ್ ದ ನೇಷನ್ಸ್ ಕನ್ಸೈನ್ಸ್ ಕೀಪರ್ ಅಂತಕ್ಕಂಥದ್ದು ವಿನೋದ್ ರಾಯ್, ಫಾರ್ಮರ್ CAJ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿದ್ದಂಥ ವಿನೋದ್ ರಾಯ್ ಅವರ ಕೃತಿ. ಹಾಫ್ ಲಯನ್ ಹೌ PV ನರಸಿಂಹರಾವ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಅಂತಕ್ಕಂಥದ್ದು ವಿನಯ್ ಸತ್ಪತಿ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ಹೂ ಮೂವ್ಡ್ ಮೈ ಇಂಟ್ರೆಸ್ಟ್ ರೇಟ್ ಅಂತಕ್ಕಂಥದ್ದು ಡಾಕ್ಟರ್ ಸುಬ್ಬರಾವ್, ಫಾರ್ಮರ್ RBI ಗವರ್ನರ್ ಆಗಿದ್ದಂಥವರು, ಅವರ ಕೃತಿ ಅಂತ ಹೇಳಿ ಗಮನಿಸ್ತೇವೆ. ಸ್ನೇಹಿತರೆ ಇವೆಲ್ಲ ಕೃತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ರತನ್ ಟಾಟಾ ಅವರ ಕೃತಿ ಗೆಟ್ಟಿಂಗ್ ಇಂಡಿಯಾ ಬ್ಯಾಕ್ ಆನ್ ಟ್ರ್ಯಾಕ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, ಗಮನಿಸ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸ್ನೇಹಿತರೆ ಒನ್ ಇಂಡಿಯನ್ ಗರ್ಲ್ ಅಂತಕ್ಕಂಥದ್ದು ಚೇತನ್ ಭಗತ್ ಅವರ ಕೃತಿ. ಚೇತನ್ ಭಗತ್ ವೆರಿ ಇಂಪಾರ್ಟೆಂಟ್ ರೈಟರ್. ನೆಕ್ಸ್ಟು ರೀಬೂಟಿಂಗ್ ಇಂಡಿಯಾ ರಿಯಲೈಸಿಂಗ್ ಎ ಬಿಲಿಯನ್ ಆಸ್ಪಿರೇಷನ್ಸ್ ಅಂತಕ್ಕಂಥದ್ದು ನಂದನ್ ನೀಲಕೇಣಿ ಆ್ಯಂಡ್ ವಿರಲ್ ಶಾ ಅವರ ಕೃತಿ. ಮಿಸ್ಟರ್ ಫನ್ನಿ ಬೋನ್ಸ್ ಅಂತಕ್ಕಂಥದ್ದು ಟ್ವಿಂಕಲ್ ಖನ್ನಾ ಅವರ ಕೃತಿ ಅಂತ ಹೇಳಿ ಗುರುತಿಸ್ತೇವೆ. ದ ಕೇಸ್ ದಟ್ ಶಾಕ್ ಇಂಡಿಯಾ ಪ್ರಶಾಂತ್ ಭೂಷಣ್ ಅವರ ಕೃತಿ. ಪ್ರಶಾಂತ್ ಭೂಷಣ್ ಫೇಮಸ್ ಇಂಡಿಯಾದ ಒಬ್ಬ ವಕೀಲರು ಅಂತ ಹೇಳಿ ನಾವು ಗಮನಿಸ್ತೇವೆ. ಲೋನ್ ಫಾಕ್ಸ್ ಡ್ಯಾನ್ಸಿಂಗ್ ಅಂತಕ್ಕಂಥದ್ದು ರಸ್ಕಿನ್ ಬಾಂಡ್ ಅವರ ಕೃತಿ. ಮಕ್ಕಳ
ಸಾಹಿತ್ಯಕ್ಕೆ ಕ್ಲಾಸಿಕ್ಕಿಗೆ ಚಿಲ್ಡ್ರನ್ ರೈಟಿಂಗ್ಸಿಗೆ ಸಂಬಂಧಪಟ್ಟಂಗೆ ಹೆಸರುವಾಸಿಯಾದಂಥ ರಸ್ಕಿನ್ ಬಾಂಡ್ ಅವರ ಕೃತಿ ಲೋನ್ ಫಾಕ್ಸ್ ಡ್ಯಾನ್ಸಿಂಗ್ ಅಂತಕ್ಕಂಥದ್ದು. ಒನ್ ಇಂಡಿಯನ್ ಗರ್ಲ್ ಚೇತನ್ ಭಗತ್ ಅವರ ಕೃತಿ ಹಲವಾರು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ, ಸ್ವಲ್ಪ ನೆನಪಿಟ್ಕೊಂಡಿರಿ. ನೆಕ್ಸ್ಟು ಗನ್ಸ್ ಆ್ಯಂಡ್ ಥಿಕ್ಸ್ ಅಂತಕ್ಕಂಥದ್ದು ರಾಮ್ ಗೋಪಾಲ್ ವರ್ಮಾ ಅವರ ಕೃತಿ ಅಂತ ಹೇಳಿ ಗುರುತಿಸ್ತೇವೆ. ಆ್ಯನ್ ಅನ್ಸೂಟೇಬಲ್ ಬಾಯ್ ಕಿರಣ್ ಜೋಹಾರ್ ವಿತ್ ಪೂನಮ್ ಸಕ್ಸೇನಾ ಅವರ ಕೃತಿ ಅಂತ ಹೇಳಿ ಅನ್ಸೂಟೇಬಲ್ ಬಾಯ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅಟಲ್ಜಿ ನೆ ಕಹಾ ಅಂತಕ್ಕಂಥದ್ದು ಬ್ರಿಜೇಂದ್ರ ರೇಹಿ ಅವರ ಕೃತಿ ಅಂತ ಹೇಳಿ ಗುರುತಿಸ್ತೇವೆ. ಮೂವಿಂಗ್ ಆನ್ ಮೂವಿಂಗ್ ಫಾರ್ವರ್ಡ್ ವೆಂಕಯ್ಯ ನಾಯ್ಡು ಅವರ ಕೃತಿ. ದ ಅಪ್ಸೈಡ್ ಡೌನ್ ಕಿಂಗ್ ಅಂತಕ್ಕಂಥದ್ದು ಸುಧಾಮೂರ್ತಿ ಅವರ ಮತ್ತೊಂದು ಕ್ಲಾಸಿಕ್ ಅಂತ ಹೇಳಿ ಗಮನಿಸ್ಬೋದು. ನೆಕ್ಸ್ಟು ಪೈಜಾಮ್ಸ್ ಆರ್ ಫಾರ್ಗಿವಿಂಗ್ ಅಂತಕ್ಕಂಥದ್ದು ಟ್ವಿಂಕಲ್ ಖನ್ನಾ ಅವರ ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಕೃತಿ, ವೆರಿ ವೆರಿ ಇಂಪಾರ್ಟೆಂಟ್, ಪೈಜಾಮ್ಸ್ ಆರ್ ಫಾರ್ಗಿವಿಂಗ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿದಾಗ ಮೂವಿಂಗ್ ಆನ್ ಮೂವಿಂಗ್ ಫಾರ್ವರ್ಡ್ ಈಗ ಹೇಳಿದಂಗೆ ವೆಂಕಯ್ಯ ನಾಯ್ಡು ಅವರ ಕೃತಿ. ದ ಅಪ್ಸೈಡ್ ಆ್ಯಂಡ್ ಡೌನ್ ಕಿಂಗ್ ಅಂತಕ್ಕಂಥದ್ದು ಸುಧಾಮೂರ್ತಿ. ಪೈಜಾಮ್ಸ್ ಆರ್ ಫಾರ್ಗಿವಿಂಗ್ ಟ್ವಿಂಕಲ್ ಖನ್ನಾ ಅವರ ಕೃತಿ ಅಂತ ಹೇಳಿ ಗಮನಿಸ್ಬೋದು. ದ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥ ಕೃತಿ ಶಶಿ ತರೂರ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ಕೇರಳ ಲೋಕಸಭೆಯಿಂದ ಆಯ್ಕೆ ಆಗಿರ್ತಕ್ಕಂಥ ಶಶಿ ತರೂರ್ ಅವರು. ದ ಲಾಸ್ಟ್ ಗರ್ಲ್ ಮೈ ಸ್ಟೋರಿ ಆಫ್ ಕ್ಯಾಪ್ಟಿವಿಟಿ ಆ್ಯಂಡ್ ಫೈಟ್ ಅಗೇನೆಸ್ಟ್ ದಿ ಇಸ್ಲಾಮಿಕ್ ಸ್ಟೇಟ್ ಅಂತಕ್ಕಂಥದ್ದು ನಾದಿಯಾ ಮುರಾದ್, ಏನು ನೊಬೆಲ್ ಪ್ರಶಸ್ತಿಯನ್ನು ಶಾಂತಿ ವಿಭಾಗದಲ್ಲಿ ವಿಜೇತ ಆಗಿದ್ದಂತಹ ನಾದಿಯಾ ಮುರಾದ್ ಅವರ ಕೃತಿ. ದ ಲಾಸ್ಟ್ ಗರ್ಲ್ ಮೈ ಸ್ಟೋರಿ ಆಫ್ ಕ್ಯಾಪ್ಟಿವಿಟಿ ಆ್ಯಂಡ್ ಫೈಟ್ ಅಗೇನೆಸ್ಟ್ ದಿ ಇಸ್ಲಾಮಿಕ್ ಸ್ಟೇಟ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಐ ಡೂ ವಾಟ್ ಐ ಡೂ ಅಂತಕ್ಕಂಥದ್ದು ರಘುರಾಮ್ ರಾಜನ್, ಏನು ಹಿಂದೆ ನಮ್ಮ RBIನ ಗವರ್ನರ್ ಆಗಿದ್ದು ರಘುರಾಮ್ ರಾಜನ್ ಅವರ ಕೃತಿ. ಆ್ಯಂಡ್ ದೆನ್ ಒನ್ ಡೇ ಅಂತಕ್ಕಂಥದ್ದು ನಾಸಿರುದ್ದೀನ್ ಶಾ ಅವರ ಕೃತಿ. ವಿ ಆರ್ ಡಿಸ್ಪ್ಲೇಸ್ಡ್ ಅಂತಕ್ಕಂಥದ್ದು ಮಲಾಲಾ ಯೂಸುಫ್ ಜಾಯಿ ಅವರ ಕೃತಿ. ದ ಥರ್ಡ್ ಪಿಲ್ಲರ್ ಡಾಕ್ಟರ್ ರಘುರಾಮ್ ರಾಜನ್ ಅವರ ಕೃತಿ. ಕ್ವಿಚೋಟಿ ಅಂತಕ್ಕಂಥದ್ದು ಸಲ್ಮಾನ್ ರಶ್ದಿ ಅವರ ಕೃತಿ. ಇತ್ತೀಚೆಗೆ ಇದು ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗೆ ನಾಮಿನೇಷನ್ ಆಗಿತ್ತು ಸಲ್ಮಾನ್ ರಶ್ದಿ ಅವರ ಕೃತಿ. ಸಲ್ಮಾನ್ ರಶ್ದಿ ಅವರ ಕೃತಿಗಳ ಬಗ್ಗೆ ಇತ್ತೀಚೆಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟು ಮಲಾಲಾ ಯೂಸುಫ್ ಜಾಯ್ ಅವರ ಕೃತಿ ಐ ಆಮ್ ಮಲಾಲಾ ಮತ್ತು ವಿ ಆರ್ ಡಿಸ್ಪ್ಲೇಸ್ಡ್ ವೆರಿ ವೆರಿ ಇಂಪಾರ್ಟೆಂಟ್. ರಘುರಾಮ್ ರಾಜನ್ ಅವರ ಕೃತಿಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 2019-20 ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂತಹ ಪುಸ್ತಕಗಳು ತುಂಬ ನ್ಯೂಸಲ್ಲಿ ಇರ್ತಕ್ಕಂಥ ಪುಸ್ತಕಗಳು ಅಂತ ಹೇಳಿ ನೋಡ್ತಾ ಹೋದಾಗ ಅನುಪಮ್ ಖೇರ್ ಅವರ ಆಟೋಬಯೋಗ್ರಫಿ ಆದಂತಹ ಲೆಸನ್ಸ್ ಲೈಫ್ ಟಾಟ್ ಮೀ ಅನ್ನೋವಿಂಗ್ಲಿ, ಬಾಲಿವುಡ್ನ ಫೇಮಸ್ ಆ್ಯಕ್ಟರ್ ಅನುಪಮ್ ಖೇರ್ ಅವರ ಕೃತಿ ಲೆಸನ್ಸ್ ಲೈಫ್ ಟಾಟ್ ಮೀ ಅನ್ನೋವಿಂಗ್ಲಿ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿದಾಗ ಗನ್ಸ್ ಐಲ್ಯಾಂಡ್ ಅಂತಕ್ಕಂಥದ್ದು ಅಮಿತಾವ್ ಘೋಷ್ ಅವರ ಕೃತಿ. ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಅಮಿತಾವ್ ಘೋಷ್ ಗನ್ ಐಲ್ಯಾಂಡ್ ಅಂತಕ್ಕಂಥದ್ದು. ನೆಕ್ಸ್ಟ್ ಯೋಗ ಗುರು ಬಾಬಾ ರಾಮ್ದೇವ್ ಅವರ ಆಟೋಬಯೋಗ್ರಫಿ ಮೈ ಲೈಫ್ ಮೈ ಮಿಷನ್ ಅಂತಕ್ಕಂಥದ್ದು 2019 ರಿಲೀಸ್ ಆಗಿದೆ, ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ 2019 ಇನ್ನೊಂದು ಕೃತಿ ಅರುಂಧತಿ ರಾಯ್ ಮೈ ಸೆಡಿಸಿಯಸ್ ಹಾರ್ಟ್ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅರ್ಲಿ ಇಂಡಿಯನ್ಸ್ ದ ಸ್ಟೋರಿ ಆಫ್ ಅವರ್ ಆನ್ಸಿಸ್ಟರ್ ಆ್ಯಂಡ್ ವೇರ್ ವಿ ಕೇಮ್ ಫ್ರಮ್ ಅಂತಕ್ಕಂಥದ್ದು ಟೋನಿ ಜೋಸೆಫ್ ಅವರ ಕೃತಿ. ನೆಕ್ಸ್ಟು ಲ್ಯೂಟಿಯನ್ಸ್ ಮ್ಯಾವರಿಕ್ ಜೈ ಪಾಂಡಾ ಅವರ ಕೃತಿ ಅಂತ ಹೇಳಿ ನಾವು ಗಮನಿಸ್ತೇವೆ. ಲ್ಯೂಟಿಯನ್ಸ್ ಮ್ಯಾವರಿಕ್ ಅಂತಕ್ಕಂಥದ್ದು. ನೆಕ್ಸ್ಟು ಎ ಕ್ರೂಸೈಡ್ ಅಗೇನೆಸ್ಟ್ ಕರಪ್ಷನ್ ಅಂತಕ್ಕಂಥದ್ದು ಮನೋಹರ್ ಮನೋಜ್ ಅಂತಕ್ಕಂಥವರ ಕೃತಿ. ಎ ಕ್ರೂಸೈಡ್ ಅಗೇನೆಸ್ಟ್ ಕರಪ್ಷನ್ ಅಂತಕ್ಕಂಥದ್ದು. ನೆಕ್ಸ್ಟು ವಿ ಆರ್ ಡಿಸ್ಪ್ಲೇಸ್ಡ್ ಮಲಾಲಾ ಯೂಸುಫ್ ಜಾಯಿ ಅವರ ಕೃತಿ. ವಿ ಆರ್ ಡಿಸ್ಪ್ಲೇಸ್ಡ್ ಅತಿ ಚಿಕ್ಕ ವಯಸ್ಸಿಗೆ ನೊಬೆಲ್ ಪಡೆದಂಥ ಪಾಕಿಸ್ತಾನದ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಐ ಆಮ್ ಮಲಾಲಾ ಇವರ ಆಟೋಬಯೋಗ್ರಫಿ ಅಂತ ಹೇಳಿ ನೋಡ್ತೇವೆ. ಅದಾದಮೇಲೆ ಸ್ನೇಹಿತರೆ ಎವ್ರಿ ವೋಟ್ ಕೌಂಟ್ಸ್ ಅಂತಕ್ಕಂಥದ್ದು ನವೀನ್ ಚಾವ್ಲಾ ಅವರ ಕೃತಿ. ಭಾರತದ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಯಾದಂತಹ ನವೀನ್ ಚಾವ್ಲಾ ಅವರ ಕೃತಿ ಎವ್ರಿ ವೋಟ್ ಕೌಂಟ್ಸ್ ದ ಸ್ಟೋರಿ ಆಫ್ ಇಂಡಿಯನ್ ಎಲೆಕ್ಷನ್ಸ್ ಅಂತಕ್ಕಂಥದ್ದು. ನೆಕ್ಸ್ಟು ಇಂಡಿಯಾ ಪಾಸಿಟಿವ್ ಚೇತನ್ ಭಗತ್ ಅವರ ಕೃತಿ. ತುಂಬ ಇಂಪಾರ್ಟೆಂಟ್ ಆದಂತಹ ಲೇಖಕರು ಚೇತನ್ ಭಗತ್ ಅವರು. ತುಂಬ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಭಾರತದ ಒಬ್ಬ ನೋವೆಲಿಸ್ಟ್ ಹಾಗೂ ರೈಟರ್ ಅಂತ ಹೇಳಿ ಗುರುತಿಸಿಕೊಳ್ತಾರೆ. ಅದಾದಮೇಲೆ ಸ್ನೇಹಿತರೆ ಇಂಡಿಯನ್ ಫಿಸ್ಕಲ್ ಫೆಡರಲಿಸಮ್ ಅಂತಕ್ಕಂಥದ್ದು ವೈ ವಿ ರೆಡ್ಡಿ ಅವರ ಕೃತಿ. ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ವೈ ವಿ ರೆಡ್ಡಿ ಅವರ ಕೃತಿ ಇಂಡಿಯನ್ ಫಿಸ್ಕಲ್ ಫೆಡರಲಿಸಮ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಕಮ್ಮಿಂಗ್ ರೌಂಡ್ ದ ಮೌಂಟೇನ್ ಅಂತಕ್ಕಂಥದ್ದು
ರಸ್ಕಿನ್ ಬಾಂಡ್ ಅವರ ಕೃತಿ, ಚಿಲ್ಡ್ರನ್ ಕ್ಲಾಸಿಕ್ಕಿಗೆ ತುಂಬ ಹೆಸರುವಾಸಿಯಾದಂತಹ ರಸ್ಕಿನ್ ಬಾಂಡ್ ಅವರ ಹಲವಾರು ಕೃತಿಗಳಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂತಹ ಕಮ್ಮಿಂಗ್ ರೌಂಡ್ ದ ಮೌಂಟೇನ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಸ್ನೇಹಿತರೆ ದ ಸೆಲೆಸ್ಟಿಯಲ್ ಬಾಡೀಸ್ ಅಂತಕ್ಕಂಥದ್ದು ವುಮೆನ್ ಆಥರ್ ಆದಂಥ ಜೊಕಾ ಅಲರ್ತಿ ಅವರ ಕೃತಿ. ಇತ್ತೀಚೆಗೆ ಇವರು ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸೊ ಅದಕ್ಕೋಸ್ಕರ ತುಂಬ ನ್ಯೂಸಲ್ಲಿರುತ್ತೆ. ಸೆಲೆಸ್ಟಿಯಲ್ ಬಾಡೀಸ್ ಅಂತಕ್ಕಂಥದ್ದು ಇವರು ವುಮೆನ್ನಿನ ಒಬ್ಬ ಲೇಖಕಿ ಅಂತೇಳಿ ನೋಡ್ತೇವೆ. ನೆಕ್ಸ್ಟು ಡೋಪ್ ಹೇರಿ ಅಂತಕ್ಕಂಥದ್ದು ಪಂಕಜ್ ಕಪೂರ್ ಅವರ ಕೃತಿ. ಒಬ್ಬ ಬಾಲಿವುಡ್ ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಡೋಪ್ ಹೇರಿ ಕೃತಿಯ ಲೇಖಕ ಪಂಕಜ್ ಕಪೂರ್ ಅಂತ ಹೇಳಿ ನಾವು ಗಮನಿಸ್ತೇವೆ. ಅದಾದಮೇಲೆ ಕೋನಿ ವೈಸಾಖಿ ಅಂತಕ್ಕಂಥದ್ದು ನಾನಕ್ ಸಿಂಗ್ ಅವರ ಕೃತಿ. ಇದು 1919 ಏಪ್ರಿಲ್ 13ರಂದು ನಡೆದಂತಹ ಜಲಿಯನ್ ವಾಲಾಬಾಗದ ಘಟನೆಯ ಕುರಿತಾದಂತಹ ಕವನಗಳನ್ನು ಒಳಗೊಂಡಿದೆ. ಅದಾದಮೇಲೆ ಸ್ನೇಹಿತರೆ ಡಾರ್ಕ್ನೆಸ್ ಟು ಲೈಟ್ ಅಂತಕ್ಕಂಥದ್ದು ಫಾರ್ಮನ್ ಅಮೇರಿಕನ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಆದಂಥ ಲ್ಯಾಮರ್ ಓಡಮ್ ಅವರ ಕೃತಿ ಅಂತೇಳಿ ಇತ್ತೀಚೆಗೆ ರಿಲೀಸ್ ಆಯಿತು, ಅವರ ಆಟೋಬಯೋಗ್ರಫಿ ಇದು. ನೆಕ್ಸ್ಟು ಪೊಲಿಟಿಕ್ಸ್ ಆಫ್ ಜುಗಾಡ್ ದ ಕೊಯ್ಲಿಷನ್ ಅಂತಕ್ಕಂಥದ್ದು ಇದೊಂದು ಹ್ಯಾಂಡ್ ಬುಕ್ಕು. ಸಬಾ ನಖ್ವಿ ಅಂತಕ್ಕಂಥವ್ರು ಈ ಹ್ಯಾಂಡ್ ಬುಕ್ಕನ್ನು ಇತ್ತೀಚೆಗೆ ಪರಿಚಯಿಸಿದರು. ಸಬಾ ನಖ್ವಿ ದ ಕೊಯ್ಲಿಷನ್ ಹ್ಯಾಂಡ್ ಬುಕ್ ಅಂತಕ್ಕಂಥದ್ದು. ನೆಕ್ಸ್ಟು ಗೇಮ್ ಚೇಂಜರ್ ಅಂತಕ್ಕಂಥದ್ದು ಶಾಹಿದ್ ಅಫ್ರಿದಿ, ಪಾಕಿಸ್ತಾನದ ಒಬ್ಬ ಶ್ರೇಷ್ಠ ಆಟಗಾರ, ಇವರ ಕೃತಿ ಗೇಮ್ ಚೇಂಜರ್, ಇವರ ಆಟೋಬಯೋಗ್ರಫಿ ಅಂತೇಳಿ ನಾವು ಗುರುತಿಸ್ತೇವೆ. ಅದಾದಮೇಲೆ ಸ್ನೇಹಿತರೆ ದ ಫೇಟ್ ಆಫ್ ಬಟರ್ಫ್ಲೈಸ್ ಅಂತಕ್ಕಂಥದ್ದು, ದ ಫೇಟ್ ಆಫ್ ಬಟರ್ಫ್ಲೈಸ್ ಅಂತಕ್ಕಂಥದ್ದು ನಯನ್ತಾರಾ ಸೆಹಗಲ್ ಅವರ ಕೃತಿ. ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಲೇಖಕರು ನಯನ್ತಾರಾ ಸೆಹಗಲ್. ದ ಫಾರೆಸ್ಟ್ ಆಫ್ ಎನ್ಚಾಂಟ್ಮೆಂಟ್ಸ್ ಅಂತಕ್ಕಂಥದ್ದು ಚೈತ್ರಾ ಬ್ಯಾನರ್ಜಿ ಅವರ ಕೃತಿ. ದ ಫಾರೆಸ್ಟ್ ಆಫ್ ಎನ್ಚಾಂಟ್ಮೆಂಟ್ಸ್ ಚೈತ್ರಾ ಬ್ಯಾನರ್ಜಿ ಅವರ ಕೃತಿ. ನೆಕ್ಸ್ಟು ಕಾಂಕ್ವೇರ್ಡ್ ಬ್ರಿಲಿಯನ್ಸ್ ಅಂತಕ್ಕಂಥದ್ದು ದ ಮೆನಿ ಲೀವ್ಸ್ ಆಫ್ ವಿ ಕೆ ಕೃಷ್ಣ ಮೆನನ್ ಅಂತಕ್ಕಂಥ ಕೃತಿ ಜಯರಾಮ್ ರಮೇಶ್ ಅವರು ಬರೆದಿರ್ತಕ್ಕಂಥ ಕೃತಿ. ಅದಾದಮೇಲೆ ಸ್ನೇಹಿತರೆ ವರುಣ್ ಗಾಂಧಿ ಅವರು ಬರೆದಿರ್ತಕ್ಕಂಥ ಕೃತಿ ಎ ರೂರಲ್ ಮ್ಯಾನಿಫೆಸ್ಟೋ ರಿಯಲೈಸಿಂಗ್ ಇಂಡಿಯಾಸ್ ಫ್ಯೂಚರ್ ಥ್ರೂ ಹರ್ ವಿಲೇಜಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ವರುಣ್ ಗಾಂಧಿ ಒಬ್ಬ MP ಅಂತ ಹೇಳಿ ನಾವು ಗಮನಿಸ್ತೇವೆ. ಅದಾದಮೇಲೆ ಸ್ನೇಹಿತರೆ ಚೇಂಜಿಂಗ್ ಇಂಡಿಯಾ ಅಂತಕ್ಕಂಥದ್ದು ಖ್ಯಾತ ಅರ್ಥಶಾಸ್ತ್ರಜ್ಞರು, ಭಾರತದ ಮಾಜಿ ಪ್ರಧಾನಿಗಳು ಆದಂತಹ ಮನಮೋಹನ್ ಸಿಂಗ್ ಅವರ ಕೃತಿ. ಚೇಂಜಿಂಗ್ ಇಂಡಿಯಾ ವ್ಯಾಲ್ಯೂಮಲ್ಲಿ ಬುಕ್ಕನ್ನು ರಿಲೀಸ್ ಮಾಡ್ತಾರೆ. ಚೇಂಜಿಂಗ್ ಇಂಡಿಯಾ ತುಂಬ ಇಂಪಾರ್ಟೆಂಟು. ಅದಾದಮೇಲೆ ದ ನ್ಯೂ ಡೆಲ್ಲಿ ಕಾನ್ಸ್ಪರೆನ್ಸಿ ಮೀನಾಕ್ಷಿ ಲೇಖೀಸ್ ಅವರ ಒಂದು ನೋವೆಲ್, ಇದು ಫಸ್ಟ್ ನೋವೆಲ್ಲು. ಇದನ್ನು ಕೃಷ್ಣ ಕುಮಾರ್ ಅವರ ಒಬ್ಬ ರೈಟರ್ ಆಗಿ ಅವರ ಜೊತೆ ಇದನ್ನು ಬರೀತಾರೆ. ಲೇಖಿ ಅವರು ತುಂಬ ಇಂಪಾರ್ಟೆಂಟು. ಹೀಲ್ಡ್ ಅಂತಕ್ಕಂಥದ್ದು ಮನೀಷಾ ಕೊಯ್ರಾಲ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ಹೀಲ್ಡ್ ಒಬ್ಬ ಪ್ರಸಿದ್ಧ ಯುವ ಲೇಖಕಿ, ಯಂಗೆಸ್ಟ್ ನೋವೆಲಿಸ್ಟ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತಾರೆ. ಹೀಲ್ಡ್ ಅಂತ ಹೇಳಿ ಅವರ ನೋವೆಲ್ ಇದು. ನೆಕ್ಸ್ಟು ಇನ್ ಅವರ್ ಮ್ಯಾಡ್ ಆ್ಯಂಡ್ ಫ್ಯೂರಿಯಸ್ ಸಿಟಿ ಅಂತ ಡೈಲನ್ ಥಾಮಸ್ ಪ್ರೈಸ್ ವಿನ್ನರ್ ಆದಂತಹ ಗೆನರಟ್ನೆ ಅಂತಕ್ಕಂಥವ್ರ ಕೃತಿ ಇನ್ ಅವರ್ ಮ್ಯಾಡ್ ಆ್ಯಂಡ್ ಫ್ಯೂರಿಯಸ್ ಸಿಟಿ. ಇದು ಇವರು ಕೂಡ ಇಂಡಿಯನ್ನೇ. ನೆಕ್ಸ್ಟು ದ ಆಲ್ಜಿಬ್ರಾ ಆಫ್ ಇನ್ಫಿನಿಟಿ ಜಸ್ಟಿಸ್, ಇದು ಒಂದು ಬುಕ್ಕು ಅರುಂಧತಿ ರಾಯ್ ಅವರ ಇತ್ತೀಚಿನ ಕೃತಿ, ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಂಥ ಕೃತಿ. ಇದು ಕಲೆಕ್ಷನ್ ಆಫ್ SS ಅಂತ ಹೇಳಿ ನೋಡ್ತೇವೆ. ಇಂಡಿಯಾ ಅನ್ಮೇಡ್ ಹೌ ದ ಮೋದಿ ಗೌರ್ಮೆಂಟ್ ಬ್ರೋಕ್ ದ ಎಕನಾಮಿ ಅಂತಕ್ಕಂಥದ್ದು ಯಶವಂತ್ ಸಿನ್ಹಾ ಅವರ ಕೃತಿ. ಖ್ಯಾತ ರಾಜಕಾರಣಿಯಾದಂಥ ಯಶವಂತ್ ಸಿನ್ಹಾ ಅವರು ಬರೀತಾರೆ ಇಂಡಿಯಾ ಅನ್ಮೇಡ್ ಹೌ ದ ಮೋದಿ ಗೌರ್ಮೆಂಟ್ ಬ್ರೋಕ್ ದ ಎಕನಾಮಿ ಅಂತಕ್ಕಂಥ ಕೃತಿಯನ್ನು. ಅದಾದಮೇಲೆ ಸ್ನೇಹಿತರೆ ಬ್ಲೂ ವಾಟರ್ ಅಹೋಯಿ ಅಂತಕ್ಕಂಥದ್ದು ವೈಸ್ ಅಡ್ಮಿರಲ್ ಆಗಿರ್ತಕ್ಕಂಥ ಅನೂಪ್ ಸಿಂಗ್ ಅವರು ಬರೀತಾರೆ. ಏನು ನೌಕಾದಳದ ವೈಸ್ ಅಡ್ಮಿರಲ್ ಆಗಿರ್ತಕ್ಕಂತಹ ಅನೂಪ್ ಸಿಂಗ್ ಅವರು ಇದನ್ನು ಕರಂಬೀರ್ ಸಿಂಗ್ ಅವರು ರಿಲೀಸ್ ಮಾಡಿರ್ತಾರೆ. ಬ್ಲೂ ವಾಟರ್ ಅಹೋಯಿ ಅಂತಕ್ಕಂಥದ್ದು. ಆಫ್ ಕೌನ್ಸಿಲ್ ದ ಚಾಲೆಂಜಸ್ ಆಫ್ ದಿ ಮೋದಿ ಜೇಟ್ಲಿ ಎಕನಾಮಿ ಅಂತಕ್ಕಂಥದ್ದು ಖ್ಯಾತ ಅರ್ಥಶಾಸ್ತ್ರಜ್ಞರಾದಂತಹ ಅರವಿಂದ ಸುಬ್ರಹ್ಮಣ್ಯಂ ಅವರು ಬರೆದಿರ್ತಕ್ಕಂಥ ಕೃತಿ. ಆಫ್ ಕೌನ್ಸಿಲ್ ದ ಚಾಲೆಂಜಿಂಗ್ ಆಫ್ ದಿ ಮೋದಿ ಜೇಟ್ಲಿ ಎಕನಾಮಿ ಅಂತಕ್ಕಂಥದ್ದು ಖ್ಯಾತ ಅರ್ಥಶಾಸ್ತ್ರಜ್ಞ ಅರವಿಂದ ಸುಬ್ರಹ್ಮಣ್ಯಂ. ನೆಕ್ಸ್ಟು ವಾನರ ದ ಲೆಜೆಂಡ್ ಆಫ್ ಬಾಲಿ ಸುಗ್ರೀವ ಅಂಡ್ ತಾರಾ ಅಂತಕ್ಕಂಥದ್ದು ಆನಂದ ನೀಲಕಂಠನ್ಸ್ ಅಂತಕ್ಕಂಥವರ ಕೃತಿ ಅಂತ ಹೇಳಿ ನಾವು ಗಮನಿಸಬಹುದು. ವಾನರ ಅದು. ನೆಕ್ಸ್ಟು ಅದಾದಮೇಲೆ ಸ್ನೇಹಿತರೆ ವಿರಾಟ್ ದ ಮೇಕಿಂಗ್ ಆಫ್ ಚಾಂಪಿಯನ್ ಅಂತಕ್ಕಂಥದ್ದು ನೀರಜ್ ವಿಧಾಂಶು ಕುಮಾರ್ ಅಂತಕ್ಕಂಥವರ ಕೃತಿ. ವಿರಾಟ್ ದ ಮೇಕಿಂಗ್ ಆಫ್ ಚಾಂಪಿಯನ್ ವಿರಾಟ್ ಕೊಹ್ಲಿ ಅವರ ಕುರಿತಾದಂಥ ಕೃತಿ, ಅವರ ಬಯೋಗ್ರಫಿ ಅಂತ ಹೇಳಿ ಗಮನಿಸ್ಬೋದು. ಅದಾದಮೇಲೆ ಸ್ನೇಹಿತರೆ ಅಯೋಧ್ಯ ಸಿಟಿ ಆಫ್ ಫೇತ್ ಸಿಟಿ ಆಫ್ ಡಿಸ್ಕಾರ್ಡ್ ಅಂತಕ್ಕಂಥದ್ದು ವಿಲಯ್ ಸಿಂಗ್ ಅವರ ಕೃತಿ ಅಂತ ಹೇಳಿ ನಾವು ಗಮನಿಸ್ತೇವೆ. ಅಯೋಧ್ಯ ನ್ಯೂಸಲ್ಲಿದೆ, ಸೊ ಅದಕ್ಕೋಸ್ಕರ 2019 ರಿಲೀಸ್ ಆಗಿದೆ, ತುಂಬ ಇಂಪಾರ್ಟೆಂಟು. ದ ಫೈರ್ ಬರ್ನ್ಸ್ ಬ್ಲೂ ಎ ಹಿಸ್ಟರಿ ಆಫ್ ವುಮೆನ್ಸ್ ಕ್ರಿಕೆಟ್ ಇನ್ ಇಂಡಿಯಾ ಅಂತಕ್ಕಂಥದ್ದು
ಕರುಣ್ಯ ಕೇಶವ್ ಮತ್ತು ಸಿದ್ಧಾಂತ ಪಾಠಕ್ ಅವರ ಕೃತಿ ಅಂತ ಹೇಳಿ ನೋಡ್ತೇವೆ. ತುಂಬ ಇಂಪಾರ್ಟೆಂಟ್ ಅಂತ ಕೃತಿ ದ ಫೈರ್ ಬರ್ನ್ಸ್ ಬ್ಲೂ ಎ ಹಿಸ್ಟರಿ ಆಫ್ ವುಮೆನ್ ಕ್ರಿಕೆಟ್ ಇನ್ ಇಂಡಿಯಾ. ವುಮೆನ್ ಕ್ರಿಕೆಟ್ನ ಕುರಿತಾಗಿದ್ದ ಕೃತಿ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಡೆಮೋಕ್ರಸಿ ಆನ್ ದ ರೋಡ್ ಅಂತಕ್ಕಂಥದ್ದು ರುಚಿರ್ ಶರ್ಮಾ ಅವರ ಕೃತಿ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಕೃತಿ. ಈಗ ಆಲ್ರೆಡಿ 2 ಎಕ್ಸಾಮ್ಗಳಲ್ಲಿ ಬಂದೋಗಿದೆ. ಡೆಮೋಕ್ರಸಿ ಆನ್ ದ ರೋಡ್ ಅಂತಕ್ಕಂಥದ್ದು ರುಚಿರ್ ಶರ್ಮಾ ಅವರ ಕೃತಿ ಅಂತ ಹೇಳಿ ಗಮನಿಸ್ತೇವೆ. ನೋಟ್ಸ್ ಆಫ್ ಎ ಡ್ರೀಮ್ ದ ಅಥರೈಸ್ಡ್ ಬಯೋಗ್ರಫಿ ಆಫ್ AR ರೆಹಮಾನ್ ಅಂತಕ್ಕಂಥದ್ದು ಕೃಷ್ಣ ತಿಲಕ್ ಅವರು ಬರೆದಿರ್ತಕ್ಕಂಥ ಕೃತಿ. ಭಾರತದ ಶ್ರೇಷ್ಠ ಸಂಗೀತಗಾರನಿಗೆ ಸಂಬಂಧಿಸಿದ್ದು. ದ ವೆಲ್ವೆಟ್ ಗ್ಲೋಸ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆದಂಥ ನೊಬೆಲ್ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಯಾದಂಥ ಬಾಲಕೃಷ್ಣ ಕಾಮತ್ ಅವರು ಬರೆದಿರ್ತಕ್ಕಂಥ ಕೃತಿ. ಇಷ್ಟು ಸ್ನೇಹಿತರೆ ನಾನು ನೀಡಿರ್ತಕ್ಕಂಥ ಕೃತಿಗಳನ್ನು ಇಲ್ಲಿ ಲೀಸ್ಟ್ ಮಾಡಿ ನಿಮಗೆ ಲೀಸ್ಟ್ ವೈಸ್ ಕೊಡ್ತಾ ಹೋಗಿದ್ದೇನೆ. ಇವುಗಳನ್ನು ಪಾಸ್ ಮಾಡಿಕೊಂಡು ನಿಮಗೆ ಬರ್ಕೊಳ್ತಾ ಹೋಗಿ ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಕೃತಿಗಳು ತುಂಬ ಇಂಪಾರ್ಟೆಂಟ್ ಆದಂಥ ಕೃತಿಗಳು. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದು ನಾನು ನಿಮ್ಮ ಸಂತೋಷ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.